ಓಕೆ, ಇವತ್ತೊಂದು ಶಿವಮೊಗ್ಗದಲ್ಲಿ ಇದೀವಿ, ಒಂದು ಪ್ರಕೃತಿ ಮಡ್ಲಲ್ಲಿ ಅಂತಾನೆ ಹೇಳ್ಬೋದು. ಯಾರೋ ಒಂದು ಫೇಮಸ್ ಒಂದು ಲೇಖಕರು ಕರ್ನಾಟಕಕ್ಕೆ, ಮತ್ತೆ ಒಂದು ನೇಚರ್ ಒಂದು ಪ್ರೀತಿಸ್ತಾರೆ. ಒಂದು ಅಡಿಕೆ ಹಾಕಿದ್ದಾರೆ, ಪೆಪ್ಪರ್ ಹಾಕಿದ್ದಾರೆ. ಒಂದೊಂದು ಭಾಗದಲ್ಲಿ ಒಂದೊಂದು ಅಗ್ರಿಕಲ್ಚರ್ ಡಿಫ್ರೆಂಟ್ ಇದಿರುತ್ತೆ, ಪ್ರಾಕ್ಟೀಸಸ್ ಇರುತ್ತೆ. ಇಲ್ಲಿ ಶಿವಮೊಗ್ಗದಲ್ಲಿ ಯಾವ ತರ ಪ್ರಾಕ್ಟೀಸ್, ಅವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳ. ಸರ್ ನಮಸ್ತೆ, ನಿಮ್ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಡ್ತೀರಾ? ನಾನು ಗಣೇಶ್ ಮೂರ್ತಿ ಅಂತ, ನಾಗರಕುಡಿಗೆ ಸದ್ಯಕ್ಕೆ ಸಾಹಿತ್ಯ ತಾಲೂಕ್ ಸಾಹಿತ್ಯ ಪರಿಷತ್ ಅಧ್ಯಕ್ಷರು. ತಾಲೂಕು ಹೊಸನಗರ. ನೀವು ಅಡಿಕೆ ಈಗ ಕುಯಿಸ್ತೀರಾ? ಈಗ ಕುಯಿಸ್ಬಿಟ್ಟು ಯಾವ್ಯಾವೆಲ್ಲ ವಿಂಗಡಣೆ ಮಾಡ್ತೀರಾ, ಬೇಯಿಸ್ತೀರಾ, ಏನೇನ್ ಮಾಡ್ತೀರಾ? 3 ತರ ಮಾಡ್ತೀವಿ ನಾವು. ಮೂರ್ ತರ ಒಂದು ತೀರ್ಥಹಳ್ಳಿಯರು ಹೋಳ್ ಮಾಡ್ತಾರೆ. ಹೋಳು ಅಂದ್ರೆ ಅಡಿಕೆ ಸುಲಿತಾರೆ, ಕಟ್ ಮಾಡ್ತಾರೆ, ಕಟ್ ಮಾಡ್ಬಿಟ್ಟು ಬೇಯಿಸ್ತಾರ? ಹೌದೌದು. ಓಕೆ, ಅದೇನಕ್ಕೆ ಹೋಗುತ್ತೆ ಅದು? ಹಸ ಅಂತ, ಅದೇನಕ್ಕೆ ಹೋಗುತ್ತೆ ಅದು? ಅದು ಅಡಿಕೆಗೆ ಅದು ತುಂಬಾ ರುಚಿ. ಅಂದ್ರೆ ಬಾಯಲ್ಲಿ ಕರ್ಗ್ ಹೋಗ್ಬಿಡುತ್ತೆ, ಕರ್ಗೋಗ್ಬಿಡುತ್ತೆ. ಹೌದು. ಮತ್ ನಾವ್ ಅಂಗಡಿಲೆಲ್ಲ ತಗೊಳದ್ 4-5 ಚೂರ್ ಆಗಿರುತ್ತೆ. ಅದು ಸಾಗರದ ಕಡೆ ಜಾಸ್ತಿ, ಅದು 2-3 ಚೂರ್ ಆಗಿರುತ್ತೆ. ಚಾಲಿ ಅಂತ ಹೇಳ್ತಾರೆ. ಹಸ ಅನ್ನೋದು 2 ಹೋಳು. ಹೋಳು. ಚಾಲಿ ಅಂದ್ರೆ 4-5. ಪೂರ್ತಿ ಹಣ್ಣಾಗಿ ಅಲ್ಲೋಡಿ ಅಲ್ಲಿ ಕೆಂಪು ಕಾಣುತ್ತಲ್ಲ, ನೋಡಿ ಆ ಕೆಂಪು ಕಾಣುತ್ತಲ್ಲ, ಅದು ಚಾಲಿ. ಅದನ್ನ ಸುಲಿತೀವಿ. ಓಕೆ. ಸುಲ್ದು ಅದು ಒಣಗಿಸಿ ಸುಲಿತಾರೆ. ಓಕೆ. ಅದು ಚಾಲಿ ಅಂತ. ಓಕೆ. ಅದೆರಡರ ಮಧ್ಯೆ ನೋಡಿ ತಮಾಷೆ ಚೆನ್ನಾಗಿದೆ. ತೀರ್ಥಹಳ್ಳಿ ಹೋಳ ಅಡಿಕೆಗೆ ರೇಟ್ ಜಾಸ್ತಿ, ಸಾಗರದಲ್ಲಿ ಚಾಲಿಗೆ ರೇಟ್ ಜಾಸ್ತಿ. ಅವೆರಡ್ರ ಮಧ್ಯದ ಸಾಗರ ಹೊಸನಗರದ ಜಾಸ್ತಿ. ಹೊಸನಗರದ ಯಾವ್ದು? ಹೊಸನಗರದ ಇಡಿ ಅಂತ. ಇಡಿ ಅಂತ. ಹೊಸನಗರದ ರಾಶಿ ಇಡಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಇಡೀ ಇಂಡಿಯಾದಲ್ಲೇ ನೀವು ಇಡಿದೇ ಬೇಯಿಸ್ತೀರಾ? ಹೌದೌದು. ಓಕೆ.